ಯೋಗ ಬಂಧುಗಳೇ, ನಾವೀಗ ಇವತ್ತಿನ ದಿನ ಗುರು ಪೂರ್ಣಿಮೆಯನ್ನು ಆಚರಿಸಬೇಕಂತ ಹೇಳಿ ಎಲ್ಲರೂ ಸೇರಿದ್ದೇವೆ. ತುರ್ತಾಗಿ ಈ ಕಾರ್ಯಕ್ರಮವನ್ನು ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಹಮ್ಮಿಕೊಂಡಿದ್ದು, ಜಾಸ್ತಿ ತಯಾರಿಯನ್ನು ಮಾಡಿರಲಿಲ್ಲ. ಹಾಗಾಗಿ ಯೋಗವನ್ನು 5 ವರ್ಷಗಳಿಂದ ಬ್ರಹ್ಮಾವರದಲ್ಲಿ ಎಲ್ಲರಿಗೂ ಉಚಿತವಾಗಿ ಕಲಿಸುತ್ತಿರುವ ನೂರಾರು ಯೋಗಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪಣ ತೊಟ್ಟಿರುವಂತಹ ಯೋಗ ಗುರು ದಂಪತಿಗಳಾದ ಶ್ರೀಯುತ ಗೋಪಾಲಕೃಷ್ಣ ದೀಕ್ಷಿತ್ ಸರ್ ಹಾಗೂ ಪ್ರಿಯಾಂಕಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಎಲ್ಲ ಯೋಗ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಗೆಲ್ಲ ಗೊತ್ತಿದೆ ಗುರು ಪೂರ್ಣಿಮೆ ಅಂತ ಹೇಳಿದ್ರೆ ಗುರುವನ್ನು ಪೂಜಿಸುವಂತಹ ಒಂದು ದಿನ. ನಾನು ಕೇಳ್ಪಟ್ಟಂಗೆ ಇದು ಯಾಕೆ ಬಂತು ಈ ದಿನ ಅಂತ ಹೇಳಿದ್ರೆ, ಮಹರ್ಷಿ ವೇದವ್ಯಾಸರು ಗೊತ್ತಿರ್ಬೋದು ನಿಮ್ಗೆ, ಮಹಾಭಾರತ ಬರೆದ ವ್ಯಾಸ ಕವಿಗಳು, ಅವರ ಜನ್ಮದಿನ ಇವತ್ತು. 18 ಪುರಾಣಗಳನ್ನು ರಚಿಸಿದಂತಹ ಒಬ್ಬ ಧೀಮಂತ ಮಹರ್ಷಿ ಅಂತ ಹೇಳ್ಬೋದು. ಅವರ ಜನ್ಮದಿನವನ್ನು ಗುರು ಪೂರ್ಣಿಮೆಯಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಬಹಳ ಮಹತ್ವ ದಿನ ಯಾಕಂತ ಹೇಳಿದ್ರೆ, ಭಾರತದ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಮಹತ್ವವಾದ ಒಂದು ಸ್ಥಾನ ಇದೆ. ಈಗ ನಾವೆಲ್ಲ ನಮ್ಗೆ ಮನೆಯೇ ಮೊದಲ ಪಾಠಶಾಲೆ ಅಂತೀವಿ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣ ಆಗ್ತಾರೆ, ಆದ್ರೆ ಗುರುಗಳು ನಮ್ಗೆ ಜ್ಞಾನವನ್ನು ನೀಡಲಿಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ನಾವೇನ್ ಹೇಳ್ತೇವೆ, ತಾಯಿ ಜೀವ ಕೊಡ್ತಾರೆ, ಗುರುಗಳು ಅಥವಾ ಶಿಕ್ಷಕರು ನಮ್ಗೆ ಜೀವನ ಹೇಗೆ ಅಥವಾ ಜೀವನವನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದಕ್ಕೆ ಬೇಕಾದ ಎಲ್ಲಾ ರೀತಿಯ ಒಂದು ಜ್ಞಾನವನ್ನು ಕೊಡ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು. ಯೋಗ ನಾವು ಕಲ್ತಿದ್ದೇವೆ ಗುರುಗಳಿಂದ, ಮತ್ತೆ ಇನ್ನೊಬ್ಬರಿಗೆ ಯೋಗ ಹೇಳಿಕೊಡುವಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಯೋಗ ಗುರುಗಳ ಒಂದು ಆಶೀರ್ವಾದ ಅಂತ ನಾವು ಹೇಳ್ಬೋದು. ಹಾಗಾಗಿ ಗುರು ಪೂರ್ಣಿಮೆಯ ಈ ಸಂದರ್ಭದಲ್ಲಿ ಗುರುಗಳಿಗೆ ಒಂದು ವಂದನೆ ಮಾಡುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಮೊದಲಿಗೆ ಈ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಗುರು ದಂಪತಿಗಳು ಬಂದು ಇದಕ್ಕೆ ಚಾಲನೆ ನೀಡಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಗುರು ದಂಪತಿಗಳಲ್ಲಿ ಕೇಳಿಕೊಳ್ತೇನೆ. ಈ ಗುರು ಪೂರ್ಣಿಮೆಯ ದಿನವನ್ನು ದೀಪ ಬೆಳಗಿಸುವುದರ ಮೂಲಕ ಹಾಗೂ ಗುರುಗಳಿಗೆ ಆರತಿ ಮಾಡುವುದರ ಮೂಲಕ ನೆರವೇರಿಸಿದ ಗುರು ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಇವಾಗ ಮೊದಲನೇದಾಗಿ ಗುರುಗಳಾದ ಗೋಪಾಲಕೃಷ್ಣ ದೀಕ್ಷಿತ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಈ ದಿನದಂದು ಕೆಲವು ಹಿತವಚನಗಳನ್ನು ಆಡಬೇಕಂತ ನಾನು ಕೇಳ್ಕೊಳ್ತೀನಿ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಯೋಗ ಬಂಧು ಸಹೋದರ ಸಹೋದರಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ನಾವು ಪ್ರತಿನಿತ್ಯ ಹೇಳ್ತೇವಲ್ವಾ? ಪ್ರತಿನಿತ್ಯ ನಾವು ಗುರುವಿಗೆ ನಮಸ್ಕಾರವನ್ನ ಮಾಡಿ ಮಂತ್ರವನ್ನ ಹೇಳಿ ಅನಂತರ ನಾವು ಯೋಗವನ್ನ ಪ್ರಾರಂಭ ಮಾಡೋದು ನಮ್ಮ ಯೋಗದ ಒಂದು ನಿಯಮ. ನಾವು ಈ ಜನ್ಮದಲ್ಲಿ ಮಾಡಿದ ಪಾಪದ ಫಲವೋ ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲವೋ ಅಥವಾ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪದ ಫಲವನ್ನ ಅನುಭವಿಸುವುದಕ್ಕೆ, ಅದಕ್ಕೆ ಶಿಕ್ಷೆಯನ್ನು ಕೊಡುವುದಕ್ಕೆ, ಅನುಭವಿಸುವುದಕ್ಕೆ ನಾವು ತಯಾರಿರ್ತೇವೆ, ಶಿಕ್ಷೆಯನ್ನು ಕೊಡುವುದಕ್ಕೆ ಭಗವಂತ ಅವನು ಸಮಯವನ್ನ ಕಾಯ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಭಗವಂತನೇ ಗುರುವಾಗಿ ಅವತರಿಸ್ತಾನೆ ಅಂತ ಹೇಳ್ತಾರೆ. ಹೇಗೆ? ಒಂದು ಸಣ್ಣ ಒಂದು ಕಥೆಯನ್ನ ಹೇಳ್ತೇನೆ. ಕೌರವ ಪಾಂಡವರು ಈ ಮಹಾಭಾರತ ಯುದ್ಧ ಆಗ್ತದೆ. ಆದ ನಂತರದಲ್ಲಿ ಕೌರವರು ಅಧರ್ಮದ ದಾರಿಯಲ್ಲಿ ಹೋಗಿದ್ದರಿಂದ ಅವರಿಗೆ ನಾಶ ಉಂಟಾಗಿ, ಪಾಂಡವರು ಧರ್ಮದ ಮಾರ್ಗದಲ್ಲಿದ್ದರಿಂದ ಅವರಿಗೆ ಗೆಲುವು ಉಂಟಾಗ್ತದೆ. ಹೀಗೆ ಗೆಲುವು ಉಂಟಾದಂತಹ ಸಂದರ್ಭದಲ್ಲಿ ಕೆಲವಷ್ಟು ವರ್ಷಗಳವರೆಗೆ ಪಾಂಡವರು ರಾಜ್ಯಭಾರವನ್ನು ಮಾಡ್ತಾರೆ. ಅವರಿಗೆ ವಯಸ್ಸಾಗ್ತದೆ. ವಯಸ್ಸಾದ ನಂತರ ಸ್ವರ್ಗಾರೋಹಣ ಮಾಡ್ತಾರೆ. ಸ್ವರ್ಗಾರೋಹಣವನ್ನ ಮಾಡುವ ಪೂರ್ವದಲ್ಲಿ ಪಾಂಡವರ ಮೊಮ್ಮಗನಾಗಿರತಕ್ಕಂಥ ಪರೀಕ್ಷಿತನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಅವರು ಸ್ವರ್ಗಾರೋಹಣ ಮಾಡೋದಕ್ಕೋಸ್ಕರವಾಗಿ ಹೋಗ್ತಾರೆ. ಹೀಗೆ ಸ್ವರ್ಗಾರೋಹಣ ಎಲ್ಲ ಆಗ್ತದೆ. ಪರೀಕ್ಷಿತನು ಚಿಕ್ಕ ಹುಡುಗ, ಹೇಳುವಷ್ಟು ತಿಳುವಳಿಕೆ ಇಲ್ಲ. ಒಂದ್ ದಿವಸ ವನ ವಿಹಾರಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಒಂದು ಆಶ್ರಮವನ್ನು ನೋಡ್ತಾನೆ. ಆಶ್ರಮದಲ್ಲಿ ಅವರು ಋಷಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ವಯಸ್ಸಾಗಿರುತ್ತದೆ, ಧ್ಯಾನಸ್ಥರಾಗಿರ್ತಾರೆ. ಧ್ಯಾನಸ್ಥರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ಪರೀಕ್ಷಿತ ತುಂಬಾ ಹೊತ್ತು ಋಷಿಗಳನ್ನು ನೋಡ್ತಾನೆ. ಕಣ್ಣು ಬಿಡೋದಿಲ್ಲ, ಮಾತಾಡೋದಿಲ್ಲ. ಒಂದು ರೀತಿ ಇವನಿಗೆ ಮನಸ್ಸಲ್ಲಿ ಸಿಟ್ಟು ಬರ್ತದೆ. ಅಲ್ಲಿ ಒಂದು ಹಾವಿರುತ್ತದೆ. ಹಾವನ್ನ ಕೊಂದು ಆ ಋಷಿಯ ಕುತ್ತಿಗೆ ಹಾಕಿ ಹೋಗಿಬಿಡ್ತಾನೆ. ಹೀಗೆ ಸ್ವಲ್ಪ ಹೊತ್ತಾಗ್ತದೆ. ಆ ಋಷಿಯ ಮಗ ಬರ್ತಾನೆ. ಬಂದು ಋಷಿಯ ಮಗ ಸ್ವಲ್ಪ ಕಾಡಿನಲ್ಲಿ ಸ್ವಲ್ಪ ದೂರದಲ್ಲಿ ಸಮಿತನ ತರಲಿಕ್ಕೆ ಅಥವಾ ನೀರನ್ನ ತರಲಿಕ್ಕೋಸ್ಕರವಾಗಿ ದೂರ ಹೋಗಿರ್ತಾನೆ. ಬಂದಂತ ಅವನು ತಂದೆಯ ಕುತ್ತಿಗೆಯಲ್ಲಿ ಸರ್ಪವನ್ನು ನೋಡ್ತಾನೆ. ಸರ್ಪವನ್ನು ನೋಡಿದಾಗ ಅವನಿಗೆ ಕೋಪ ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗೆ, ನಮಗೆ ಒಂದು ವೇಳೆ ಬೈದ ನಾವು ಸಹಿಸಿಕೊಳ್ತೇವೆ. ನಮ್ಮ ತಂದೆ ತಾಯಿ ವಿಷಯವನ್ನು ಮಾತಾಡಿಬಿಟ್ಟು ನಮಗೆ ಎಲ್ಲಿಲ್ಲದ ಕೋಪ ಬರ್ತದೆ. ಹಾಗೆ ಆ ಋಷಿ ಪುತ್ರನಿಗೆ ಅತೀವವಾಗಿರತಕ್ಕಂಥ ಕ್ರೋಧ ಉಂಟಾಗ್ತದೆ, ಸಿಟ್ಟು ಬರ್ತದೆ. ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ, ನನ್ನ ತಂದೆಯ ಕುತ್ತಿಗೆಯಲ್ಲಿ ಯಾರು ಸರ್ಪವನ್ನು ಕೊಂದು ಹಾಕಿದ್ದಾರೆ, ಅವನು ಇನ್ನು 7 ದಿವಸದ ಒಳಗೆ ತಕ್ಷಕನಿಂದ ಕಚ್ಚಿ ಸಾವನ್ನಪ್ಪಲಿ, ಅವನು ಮೃತನಾಗಲಿ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಈಗ ಇದು ವಿಷಯ ಪರೀಕ್ಷಿತನಿಗೆ ಗೊತ್ತಾಗ್ತದೆ. ಪರೀಕ್ಷಿತ ರಾಜಧಾನಿಗೆ ಬಂದಾಗಿದೆ. ಬಂದಾದ ನಂತರದಲ್ಲಿ ವಿಷಯ ಅವನಿಗೆ ಗೊತ್ತಾಗ್ತದೆ. ಗುರುವಿನ ಶಾಪ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 7 ದಿವಸಗಳು ನಾನು ಸರ್ಪ ಕಚ್ಚಿ ಸಾಯುವುದು ಖಚಿತ ಅಂತ ಅವನಿಗೆ ಅನ್ನಿಸಿ ಅವನು ಚಿಂತೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಅರಮನೆಯಲ್ಲಿ ಹೊರಗೆ ನೋಡ್ತಾನೆ. ಒಬ್ಬ ಹುಚ್ಚನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ. ಒಂದಷ್ಟು ಬಾಲಕರು ಅವನಿಗೆ ಕಲ್ಲು ಹೊಡಿತಾ ಇರ್ತಾರೆ. ಅದನ್ನು ನೋಡಿದಂತ ರಾಜ ಆತನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆತ ಅವಧೂತನಾಗಿರ್ತಾನೆ. ರಾಜ ನಮಸ್ಕಾರ ಮಾಡಿದಾಗಲೂ ಅವನ ಮನಸ್ಥಿತಿ ಚೇಂಜ್ ಆಗಲಿಲ್ಲ, ಅಥವಾ ಮಕ್ಕಳು ಕಲ್ಲನ್ನು ಹೊಡೆದಾಗಲೂ ಅವನ ಮನಸ್ಥಿತಿ ಚೇಂಜ್ ಆಗಿರಲಿಲ್ಲ. ಒಂದೇ ರೀತಿಯಾಗಿರ್ತಾನೆ. ಅವನು ರಾಜನಿದ್ದಲ್ಲಿಗೆ ಬರ್ತಾನೆ. ರಾಜನ ಆತನನ್ನ ತನ್ನ ಅರಮನೆ ಕರೆದುಕೊಂಡು ಹೋಗ್ತಾನೆ. ಅರಮನೆ ಕರೆದುಕೊಂಡು ಹೋಗಿ ಆತನ ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ಆ ಗುರು ಹೇಳ್ತಾರೆ, ನೋಡು, ಗುರುವಿನ ಶಾಪ, ನೀನು 7 ದಿವಸದಲ್ಲಿ ಮರಣ ಹೊಂದುವುದು ಖಚಿತ. ಆದ್ರೆ ನಿನಗೊಂದು ಒಳ್ಳೆಯ ಮಾರ್ಗ ಇದೆ. ಆ 7 ದಿವಸದಲ್ಲಿ ನೀನು ಭಾಗವತವನ್ನು ನೀನು ಪಾರಾಯಣ ಮಾಡು. ಆ ಭಾಗವತದ ಸಪ್ತಾಹ 7 ದಿವಸದ ಪಾರಾಯಣದಿಂದ ನಿನಗೆ ಈ ಏನು ಶಾಪ ಇದೆ, ಆ ಶಾಪದ ದಾರಿಯಿಂದ ವಿಮುಕ್ತಿಯನ್ನು ಹೊಂದಿ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಆ ಗುರುಗಳು ಹೇಳ್ತಾರೆ. ಹಾಗೆ ಆ ಪರೀಕ್ಷಿತ ಮಹಾರಾಜ ಭಾಗವತ ಸಪ್ತಾಹವನ್ನು ಮಾಡ್ತಾನೆ. ಅದರ ಫಲವಾಗಿ ಆತ ಸ್ವರ್ಗಕ್ಕೆ ಹೋಗ್ತಾನೆ. ಕಾಲಕ್ರಮದಲ್ಲಿ ಪರೀಕ್ಷಿತನ ಮಗ ಜನಮೇಜಯ
ಅವನು ಕೂಡ ಹುಡುಗನಷ್ಟೇ, ಅವನಿಗೂ ಸಿಟ್ಟು ಬರ್ತದೆ. ನನ್ನ ತಂದೆಯನ್ನ ಕೊಂದಂತ ಸರ್ಪ ಕುಲವನ್ನ ನಾನು ನಾಶ ಮಾಡಬೇಕು ಅಂತ ಹೇಳಿ ಸರ್ಪಯಾಗವನ್ನು ಮಾಡ್ತಾನೆ. ಸರ್ಪಯಾಗ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇನ್ನೊಬ್ಬರು ಋಷಿಗಳು ಬಂದು, ಆಸ್ತಿಕ ಮುನಿಗಳು ಬರ್ತಾರೆ, ಬಂದು ಈ ಸರ್ಪಯಾಗವನ್ನ ನಿಲ್ಲಿಸಿ, ಅಲ್ಲಿಯೂ ಕೂಡ ಗುರುವಿನ ಅನುಗ್ರಹದಿಂದ ಸರ್ಪ ಸಂತತಿ ಅನ್ನೋದು ಉಳಿತದೆ. ಹೀಗೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಮಹತ್ತರವಾದದ್ದು. ಹರಿಹರ ಬ್ರಹ್ಮಾದಿಗಳು ಮುನಿದ್ರು ಕೂಡ ಗುರು ಅನ್ನೋ ವ್ಯಕ್ತಿ ಅಥವಾ ಗುರು ಅನ್ನೋ ಶಬ್ದ ನಮ್ಮನ್ನ ಕಾಯ್ತದೆ. ಹಾಗೆ ಗುರು ಮುನಿದರೆ ಅವನ ಯಾವುದೇ ವಿಮುಕ್ತಿ ಇಲ್ಲ. ಹರಿಹರ ಬ್ರಹ್ಮಾದಿಗಳಿಂದ, ದೇವತೆಗಳಿಂದ ಶಾಪ ಉಂಟಾಗಿ ಯಾವುದೇ ಶಿಕ್ಷೆ ಬರದಿದ್ರು ಕೂಡ ಗುರು ಅವನನ್ನ, ಆ ಶಾಪವನ್ನ ದೂರ ಮಾಡಿ ಆತನನ್ನ ಸನ್ಮಾರ್ಗದ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಎನಿಸಿಕೊಳ್ಬಹುದು, ಅಥವಾ ಆ ಒಂದು ಮಹಾಭಾರತದ ಭಾಗವತದಲ್ಲಿ ಹೇಳಿದ್ದಾರೆ. ಹಾಗೆ ಇವತ್ತಿನ ದಿವಸ ಗುರುಪೂರ್ಣಿಮೆ. ಇವರು ನನ್ನ ಆಧ್ಯಾತ್ಮದ ಗುರುಗಳು. ನಿಮಗೆ ಇಷ್ಟು ಸಮಯದ ನಾವು ಫೋಟೋವನ್ನು ನೋಡ್ತೇವೆ, ಆರತಿ ಮಾಡ್ತೇವೆ, ಆದ್ರೆ ಅವರ ಒಂದು ವಿಷಯವನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಇವರು ಸಾಧಾರಣ 15 ವರ್ಷಕ್ಕೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ಹಿಮಾಲಯದ ಗೋಮುಖದಿಂದ ಸ್ವಲ್ಪ ಕೆಳಗೆ, ತುಂಬಾ ಚಳಿ ಇರ್ತಕ್ಕಂಥ ಪ್ರದೇಶ, -40 ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಸಾಧಾರಣ 30 ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದ್ದಾರೆ. ಅವರು ಯೋಗದಲ್ಲಿ ಉನ್ನತ ಸ್ಥಿತಿಯಾಗಿರ್ತಕ್ಕಂಥ ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂಥ ಒಬ್ಬರು ಸನ್ಯಾಸಿ. ಸಮಾಧಿ ಸ್ಥಿತಿಗೆ ಹೋದ್ರೆ 20-25 ದಿವಸಗಳವರೆಗೆ ಉಸಿರಾಟ ಕ್ರಿಯೆ ಇಲ್ಲದೆ, ಆಹಾರ ಇಲ್ಲದೆ, ಯಾವೊಂದು ದೇಹದ ನಮ್ಮ ಚಟುವಟಿಕೆ ಇಲ್ಲದೆ ಕೇವಲ ಕಲ್ಲಿನಂತೆ 20-25 ದಿವಸಗಳಿರ್ತಕ್ಕಂಥ ಒಬ್ಬರು ಪರಮ ಯೋಗಿಗಳವರು. ಹಾಗೆ ಅವರು ಜನ ಸಂಚಾರ ಇರ್ತಕ್ಕಂಥ ಪ್ರದೇಶದಲ್ಲಿ ವಾಸ್ತವ್ಯ ಮಾಡೋದಿಲ್ಲ, ಅವರಿರುವುದೇ ಕಾಡಲ್ಲಿ. ನಾನು ಸಾಧಾರಣ ನನಗೆ ಮೊದಲ ಭೇಟಿ ಅವರದ್ದು ಕೊಲ್ಲೂರಿನ ಕೊಡಚಾದ್ರಿಯ ಒಂದು ಗುಹೆಯಲ್ಲಿ ಆಯಿತು. ಅನಂತರ ಅವರು ಅಲ್ಲಿಂದ ಜನ ಜಾಸ್ತಿ ಬರ್ತಾರೆ ಅಂತ ಎನಿಸಿ ತಮಿಳುನಾಡಿನ ವಿಲ್ಪಟ್ಟಿ ಅಂತಕ್ಕಂಥ ಕೊಡೈಕೆನಾಲ್ದ ಒಳಗೆ ಒಂದು ವಿಲ್ಪಟ್ಟಿ, ಅಲ್ಲಿಂದ ಇನ್ನೊಂದು ಸ್ವಲ್ಪ ಕಾಡಿನಲ್ಲಿ ಒಂದು 4 ವರ್ಷ ಇದ್ರು. ಅನಂತರದಲ್ಲಿ ಮುಂದಿನ ಒಂದು ವರ್ಷಗಳಲ್ಲಿ ನೈನಿತಾಲ್ ಡಿಸ್ಟ್ರಿಕ್ಟ್ ಕಾಟ್ಗೋದಮ್ ಅಂತಕ್ಕಂಥ ಒಂದು ಪ್ಲೇಸ್, ಅಲ್ಲಿಂದ ಅವರು ಸಾಧಾರಣ ಒಂದು ದೊಡ್ಡ ಕಾಡು, ಅಲ್ಲಿಂದ ಒಂದು 30 ಕಿಲೋಮೀಟರ್ ಮುಂದೆ ಹೋದ್ರೆ ನೇಪಾಳ್ ಬಾರ್ಡರ್, ಅಲ್ಲಿ 1-2 ವರ್ಷ ಅಲ್ಲಿ ಇದ್ರು. ಈಗ ಅಲ್ಲಿಂದ ಬಿಟ್ಟು ಈಗ ಈ ಗುರುಗಳು ಸಾಧಾರಣ ಗೋಮುಖದ ಹತ್ತಿರ ಒಂದು 100 ಕಿಲೋಮೀಟರ್ ಹಿಂದೆ ಇದ್ದರಂತಕ್ಕಂಥ ಒಂದು ವಿಷಯ ಈಗ ಮೊನ್ನೆ ಗೊತ್ತಾಯಿತು. ಹಾಗೆ ನಮ್ಮ ಯೋಗಕ್ಕೆ, ನನ್ನ ಪ್ರಾಥಮಿಕವಾಗಿರತಕ್ಕಂಥ ಯೋಗ ಉಡುಪಿಯ ಅಮಿತ್ ಸರ್ ಮತ್ತು ಅಖಿಲ ಮೇಡಮ್ ಅವರಿಂದ ಕಲಿತು, ಅನಂತರದಲ್ಲಿ ಮುಂದುವರಿದ ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪ್ರಾಣಾಯಾಮಗಳು, ಅನಂತರದಲ್ಲಿ ಪ್ರತ್ಯಾಹಾರ, ಧಾರಣ, ಧ್ಯಾನ, ಇಷ್ಟರವರೆಗೆ ನಮಗೆ ಮಾರ್ಗದರ್ಶನ ಮತ್ತು ಉಪದೇಶ ಮಾಡಿರ್ತಕ್ಕಂಥ ಗುರುಗಳು. ಹಾಗಾಗಿ ಆ ಗುರುಗಳ ದಿವ್ಯ ಪಾದಪದ್ಮಗಳಲ್ಲಿ ನಾವು ಶರಣಾರ್ಥರಾಗ್ತಾ ಇದ್ದೇವೆ. ಹಾಗೆ ನಿಮಗೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯವನ್ನು ತಿಳಿಸ್ತಾ, ನಮ್ಮೆಲ್ಲ ಯೋಗ ಬಂಧುಗಳಿಗೆ ಶುಭವನ್ನು ಹಾರೈಸ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ತರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಸಿ ಗಳಿಸಿದ ಒಂದು ಕಾಸು
ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಹಸಿರು ಮಲೆ ಹೂವಲಿ ಧ್ಯಾನಿಸುವುದನ್ನು ಕಲಿಸು. ಹಸಿರು ಮಲೆ ಹೂವಲಿ ಧ್ಯಾನಿಸುವುದು ಕಲಿಸು. ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಒಳ್ಳೆಯ ಹಾಡಿನ ಮೂಲಕ ಗುರುವಂದನೆಯ ಮಹತ್ವವನ್ನು ಹಾಗೂ ನಾವು ಹೇಗೆ ಇರಬೇಕನ್ನು ಗುರುಗಳಿಗೆ ಹೇಗೆ ಯಾವಾಗಲೂ ಸದಾ ಗುರುವಿನ ಒಂದು ಜಪದಲ್ಲಿ ಇರ್ಬೇಕಂತ ಹೇಳಿ ಹಾಡಿನ ಮೂಲಕ ತಿಳಿಸಿದ್ದಾರೆ. ಧನ್ಯವಾದಗಳು. ಆತ್ಮೀಯ ಯೋಗ ಬಂಧುಗಳಿಗೆಲ್ಲರಿಗೂ ನಮಸ್ತೆ. ಗುರು ಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ. ಗುರುಗಳ ಬಗ್ಗೆ ಒಂದೆರಡು ವಿಚಾರವನ್ನು ತಿಳಿಸುವಂತವಳು ನಾನಾಗಿದ್ದೇನೆ. ಏನಂದ್ರೆ ಗುರು ಪೂರ್ಣಿಮೆ ಮತ್ತೆ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡುವಂತದ್ದಿದೆ ಅಲ್ವಾ. ಈಗ ಶಿಕ್ಷಕರ ದಿನಾಚರಣೆಗೂ ಗುರುವಿಗೆ ನಮನಗಳು ಹೇಳೋದಿದೆ. ಹಾಗೆ ಗುರು ಪೂರ್ಣಿಮೆಗೆ ಕೆಲವೊಂದಷ್ಟು ಶಿಕ್ಷಕರಿಗೂ ನಮನ ಸಲ್ಲಿಸುವಂತದ್ದು ಇದೆ. ಇದರ ವ್ಯತ್ಯಾಸ ಏನಂತ ಗೊತ್ತಿದೆಯಾ? ಶಿಕ್ಷಕರು ಗುರುವಿನ ವ್ಯತ್ಯಾಸ ಗೊತ್ತಿದೆಯಾ? ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗೆ ಅದು ವ್ಯತ್ಯಾಸ. ಶಿಕ್ಷಕರಂದ್ರೆ ಏನು, ಗುರುಗಳಂದ್ರೆ ಏನು ಅಂತ. ಹೀಗಾಗಾದ್ರೆ ಇದರ ವ್ಯತ್ಯಾಸ ತಿಳಿಸ್ತಾನೆ. ಶಿಕ್ಷಕರು ನಮಗೆ ವಿದ್ಯೆಯನ್ನು, ವಿನಯತೆಯನ್ನು, ಹಾಗೆ ನಾವು ಯಾವ ಸನ್ಮಾರ್ಗವನ್ನು ನಮಗೆ ತೋರಿಸಿಕೊಡುವಂತವರು ಶಿಕ್ಷಕರು. ನಾವು ಹೇಗೆ ತಪ್ಪು ದಾರಿಯಲ್ಲಿ ನಡೀತೇವೆ ಅದನ್ನು ತಿದ್ದಿ ಒಳ್ಳೆಯ ದಾರಿ ತೋರಿಸಿ ಸನ್ಮಾರ್ಗದಲ್ಲಿ ನಡೆಸುವವರು ಶಿಕ್ಷಕರು. ಹಾಗೆ ಗುರು ಏನು, ನಮಗೆ ಆಧ್ಯಾತ್ಮಿಕತೆಯ ದಾರಿಯನ್ನು ತೋರಿಸಿಕೊಂಡು ಬರುವವರು. ಒಂದು ವಿದ್ಯೆಯನ್ನು ಕಲಿಸಿಕೊಡ್ಬೇಕಿದ್ರೆ ಗುರುವಾದವನು ಅದಕ್ಕೆ ಫಲಾಪೇಕ್ಷೆ ಪಡೆಯುವುದಿಲ್ಲ, ಅವನೇ ಗುರುವಾಗಿರ್ತಾನೆ. ಫಲಾಪೇಕ್ಷೆಯನ್ನು ಪಡುವವನು ಯಾರಾಗಿರ್ತಾನೆ? ಅಥವಾ ಏನು ಅದಕ್ಕೆ ನಾನೊಂದು ವಿದ್ಯೆ ನಿಮ್ಗೆ ಕೊಡ್ತಾನೆ, ಅದಕ್ಕೆ ನೀವು ನನಗೆ ಅದಕ್ಕೆ ಪ್ರತಿಯಾಗಿ ಏನ್ ಕೊಡ್ತೀರಿ? ದುಡ್ಡು ಅಥವಾ ಏನು ಅದಕ್ಕೆ ಪ್ರತಿಯಾಗಿ ಕೊಡ್ತೀರಿ? ಆವಾಗ ನಾನೇನು ಶಿಕ್ಷಕಿ ಆಗ್ತಾನೆ. ನಾನು ವಿದ್ಯೆ ಕಲಿಸುವಾಗ ಅದಕ್ಕೆ ನಿಮ್ಮ ಹತ್ರ ಪ್ರತಿಯಾಗಿ ನಾವು ಏನು ವಸ್ತುವನ್ನು ಅಪೇಕ್ಷೆ ಪಡದೆ ತಕೊಳ್ಳದೆ ಇರ್ತೇವೆ ನೋಡಿ, ಅವರು ಗುರುವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಗುರು ಶಿಕ್ಷಕರ ವ್ಯತ್ಯಾಸ. ಹಾಗೆ ಗುರು ಎನ್ನುವ ಶಬ್ದದ ಅರ್ಥ ಏನಂದ್ರೆ, ಗು ಅಂದ್ರೆ ಅಜ್ಞಾನ ಮತ್ತೆ ಅಂಧಕಾರ, ರು ಅಂದ್ರೆ ಸುಜ್ಞಾನ ಬೆಳಕು. ಅಜ್ಞಾನದಿಂದ ಅಂಧಕಾರದಿಂದ ನಮ್ಮನ್ನು ಬೆಳಕಿನೆಡೆಗೆ ಜ್ಞಾನದ ಕಡೆಗೆ ಕರೆದೊಯ್ಯುವನು ಗುರುವಾಗಿರ್ತಾನೆ. ನಮ್ಮನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸಿಕೊಂಡು ಬರುವವನು ಗುರುವಾಗಿರ್ತಾನೆ. ಈಗ ಇದ್ರ ಬಗ್ಗೆ ಒಂದು ಕತೆ ಹೇಳ್ತಾನೆ, ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಕತೆ ಹೇಳ್ತಾನೆ. ಹೆಚ್ಚಿನವರು ಎಣಿಸ್ಕೊಳ್ತಾರೆ, ಏನು ಆಧ್ಯಾತ್ಮಿಕ ಅಂದ್ರೆ ಏನಪ್ಪ? ಹೆಚ್ಚಿನವರಿಗೆ ಇದ್ರ ಬಗ್ಗೆ ತಿಳಿದಿರುವುದಿಲ್ಲ. ಇದ್ರ ಬಗ್ಗೆ ನಾನು ಸೀನಿಯರ್ನವರಿಗೆ ಹೇಳಿದ್ದೇನೆ ಕತೆ, ಆದ್ರೆ ಇತ್ತೀಚೆಗೆ ಸೇರಿದವರಿಗೆ ಇದರ ಬಗ್ಗೆ ವಿಚಾರಗಳು ಗೊತ್ತಿಲ್ಲ. ಒಂದು ಕಥೆ ಹೇಳ್ತಾನೆ. ಒಬ್ಬ ರಾಜಕುಮಾರ ಇರ್ತಾನೆ. ರಾಜಕುಮಾರ ಗುರುವಿನ ಅನುಯಾಯಿ ಆಗಿರ್ತಾನೆ. ಏನು ಅವನಿಗೆ ಒಬ್ಬ ಗುರು ಇರ್ತಾನೆ, ಅವನು ಏನು ಹೇಳ್ತಾನೆ ಅದಕ್ಕೆ ಪ್ರಕಾರವಾಗಿ ನಡೆದುಕೊಂಡು ಬರುವ ಆಧ್ಯಾತ್ಮಿಕ ವ್ಯಕ್ತಿ ರಾಜಕುಮಾರನಾಗಿರ್ತಾನೆ. ಹಾಗೆ ಅವನ ತಂದೆಗೆ ಆರೋಗ್ಯ ಹದಗೆಟ್ಟಿರ್ತದೆ. ಹಾಗೆ ರಾಜ್ಯಭಾರದ ವ್ಯವಸ್ಥೆ ಏನು, ಮಗನೇ ಮಾಡುವಂತ ಅನಿವಾರ್ಯ ಬರ್ತದೆ. ರಾಜ್ಯಭಾರ ಮಾಡಿಕೊಳ್ಬೇಕು, ಪ್ರಜೆಗಳನ್ನು ನೋಡಿಕೊಳ್ಬೇಕು, ನೀನು ರಾಜನಾಗ್ಬೇಕನ್ನುವಂಥದ್ದು ಅನಿವಾರ್ಯತೆ ಬರ್ತದೆ, ರಾಜ ಸಿಂಹಾಸನ ಏರುವಂಥದ್ದು. ಹಾಗೆ ರಾಜ ಸಿಂಹಾಸನ ಏರ್ತಾನೆ, ಪಟ್ಟಾಭಿಷೇಕ ನಡೀತದೆ, ಹಾಗೆ ರಾಜನಾಗಿ ಆಡಳಿತ ನಡೆಸ್ತಾನೆ.
ಹಾಗೆ ಸಂಚಾರ ಕೂಡ ಮಾಡ್ತಾನೆ, ಊರಿಂದ ಊರಿಗೆ ದೇಶ ದೇಶ ಸಂಚಾರ ಮಾಡ್ತಾನೆ. ಅವನ ಒಂದು ಏನು ಕರ್ಮವನ್ನು ಗುರು ತಿಳಿಸಿದಂತೆ ನಡೆಸಿಕೊಂಡು ಬರ್ತಾನೆ. ಏನು ರಾಜನಾದವನು ಏನು ಪ್ರಜೆಗಳನ್ನು ಯಾವ ರೀತಿ ನಡ್ಸ್ಕೊಳ್ಬೇಕು ಎನ್ನುವಂಥದ್ದು ಗುರು ಅವನಿಗೆ ತಕ್ಕುದಾದ ಒಂದು ದಾರಿಯನ್ನು ತೋರಿಸಿಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇರ್ತಾನೆ ಯಾರು? ರಾಜ ಕುಮಾರ. ಹಾಗೆ ಒಂದೂರಿನಿಂದ ಮತ್ತೊಂದೂರಿಗೆ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಅವನ ಜೊತೆಗೆ ರಾಜಭಟರು ಎಲ್ಲ ಬರ್ತಾರೆ, ಸೇವಕರ ಸೈನ್ಯ ಎಲ್ಲ ಜೊತೆಯಾಗಿ ಇರ್ತಾರೆ. ಹಾಗೆ ಮತ್ತೊಂದು ಊರಿಗೆ ಹೋಗ್ತಾನೆ, ಅಲ್ಲಿ ಉಳ್ಕೊಳ್ತಾನೆ ಒಂದು ರಾತ್ರಿ. ಉಳ್ಕೊಳ್ಬೇಕಿದ್ರೆ ರಾಜಕುಮಾರ ಅವನು ರಾಜ, ಅವನಿಗೆ ಬೇಕಾದಂತಹ ಸಲಕರಣೆಗಳು ವಸ್ತುಗಳು ಅವನು ಏನು ಉಪಯೋಗಿಸ್ತಾನೆ ಎಲ್ಲ ಕೂಡ ಇದ್ದಿರ್ಬೇಕು ಅಲ್ವಾ. ಹಾಗೆ ಅವನು ಏನು ಉಳ್ಕೊಳ್ಳಿಕ್ಕೆ ರಾಜನಿಗೆ ಉಳ್ಕೊಳ್ಳಿಕ್ಕೆ ಆ ಡೇರೆ ಏನು ನಿರ್ಮಿಸ್ತಾರೆ, ಅವುಗಳ ಮೊಳೆಗಳೆಲ್ಲ ಚಿನ್ನದಿಂದ ಹೊಡೆದಂತಹ ಮೊಳೆಗಳಾಗಿರ್ತದೆ. ಹಾಗೆ ಅದ್ರ ಒಳಗೆ ಏನು ಅವನಿಗೆ ಬೇಕಾದಂತಹ ವೈಭೋಗದ ವಸ್ತುಗಳೆಲ್ಲ ಇರ್ತದೆ. ಯಾಕಂದ್ರೆ ಅವ ರಾಜ ಅಲ್ವಾ, ಹಾಗಾಗಿ ವೈಭೋಗದ ವಸ್ತುಗಳೆಲ್ಲ ಅನುಭವಿಸುವಂತದ್ದು ಇದ್ದಿರ್ತದೆ ಆ ಡೇರೆಯಲ್ಲಿ. ಹಾಗೆ ಅವನನ್ನು ಕಾಯ್ಲಿಕ್ಕೆ ಅವನ ಸೇವಕರೆಲ್ಲ ಡೇರೆಯ ಹೊರಗಿನಿಂದ ಕಾಯ್ಕೊಂಡು ಇರ್ತಾರೆ ಅವನ ಕಾವಲಾಗಿ. ಹಾಗೆ ಅದೇ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ನೋಡ್ತಾನೆ, ಡೇರೆಯನ್ನು ನೋಡ್ತಾನೆ, ಆಡಂಬರದಿಂದ ಕೂಡಿದ ಡೇರೆ ಆಗಿರ್ತದೆ. ಹಾಗೆ ಅವನು ಇವರಲ್ಲಿಗೆ ಹೋದ್ರೆ, ಸೇವಕರಲ್ಲಿ ಹೋಗಿ ಈ ರಾಜನಲ್ಲಿ ಸ್ವಲ್ಪ ಏನಾದ್ರೂ ಸಹಾಯವನ್ನು ಕೇಳಿಕೊಂಡ್ರೆ, ನನಗೆ ಸಹಾಯವನ್ನು ನೀಡಿದ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗ್ತದಲ್ವಾ. ಹಾಗಾಗಿ ಈ ಸೈನಿಕರಲ್ಲಿ ಸ್ವಲ್ಪ ಒಂಚೂರು ರಿಕ್ವೆಸ್ಟ್ ಮಾಡಿಕೊಂಡು ರಾಜನನ್ನು ಭೇಟಿಯಾಗುವ ಅಂತೇಳಿ ಸೇವಕರಲ್ಲಿ ಹೋಗ್ತಾನೆ ಭಿಕ್ಷುಕ. ಹೋಗಿ ಕೇಳ್ತಾನೆ, ನಾನು ತುಂಬಾ ಬಡವ ಭಿಕ್ಷುಕ, ನನಗೆ ಏನೂ ಇಲ್ಲ, ತಿನ್ಲಿಕ್ಕೆ ಆಹಾರ ಎಲ್ಲ ಏನೂ ಇಲ್ಲ, ಕಷ್ಟದಲ್ಲಿದ್ದೇನೆ, ನನಗೆ ಸಹಾಯ ಮಾಡ್ಬೇಕು, ರಾಜನನ್ನು ಕರೀರಿ ಅಂತೇಳಿ ಹೇಳ್ತಾನೆ. ಅವಾಗ ಈ ಸೈನಿಕರು ಏನ್ ಮಾಡ್ತಾರಂದ್ರೆ, ಇಲ್ಲ ರಾಜನನ್ನು ಕರೆಸ್ಲಿಕ್ಕೆ ಆಗಲ್ಲ, ಅವರು ಧ್ಯಾನದಲ್ಲಿದ್ದಾರೆ, ಅವರಿಗೆ ಈಗ ಅವರು ಅನುಮತಿ ಆಗುದಿಲ್ಲ ಹೇಳ್ತಾರೆ. ಅವಾಗ ಭಿಕ್ಷುಕನಿಗೆ ಸಿಟ್ಟು ಬರ್ತದೆ. ಯಾಕಾಗಲ್ಲ, ಅವ್ರು ಏನು ಧ್ಯಾನದಲ್ಲಿರೋದು, ಏನು ಯೋಗ ಮಾಡೋದು, ಇಂಥ ಆಡಂಬರದ ಒಂದು ಅರಮನೆ ಅಂತ ಒಂದು ಡೇರೆಯಲ್ಲಿ, ಆಡಂಬರದಂತ ಡೇರೆಯಲ್ಲಿ ಇದ್ದು ಇವ್ರು ಏನು ಯೋಗ ಮಾಡೋದು, ಏನು ಧ್ಯಾನ ಮಾಡೋದು, ಕರೀರಿ ಅವನನ್ನ, ಕರಿಲೇಬೇಕು ರಾಜನನ್ನ, ನನ್ನ ಏನು ಸಮಸ್ಯೆ ಇತ್ತು ನನಗೆ ಹೇಳಲೇಬೇಕಂತ ಒತ್ತಾಯ ಮಾಡಿ ಕರೆಸ್ಲಿಕ್ಕೆ ಹೇಳ್ತಾನೆ. ಅವಾಗ ಇವರಿಬ್ಬರ ಮಧ್ಯೆ, ಈಗ ಸೇವಕರು ಮತ್ತೆ ಈ ಭಿಕ್ಷುಕನ ಮಧ್ಯೆ ಕಿತಾಪತಿ ಜಗಳ ಶುರುವಾಗ್ತದೆ. ಅವ್ರು ಹೋಗನ್ನೋದು, ಇವನು ಹೋಗೋದೇ ಇಲ್ಲ, ಈ ರೀತಿ ಪರಿಸ್ಥಿತಿ ಇರ್ತದೆ. ಅವಾಗ ಪಕ್ಕ ಆ ರಾಜ ಧ್ಯಾನಾವಸ್ಥೆಯಿಂದ ಬಂದು ಬಿಡ್ತಾನೆ ಹೊರಗೆ. ಇವನಿಗೆ ಈ ಸದ್ದು ಗದ್ದಲಗಳು ಕೇಳಿಸಿಕೊಳ್ತದೆ. ಹೊರಗೆ ಬರ್ತಾನೆ, ನೋಡ್ತಾನೆ, ಭಿಕ್ಷುಕನನ್ನು ನೋಡ್ತಾನೆ, ಭಿಕ್ಷುಕ ರಾಜನನ್ನು ನೋಡ್ತಾನೆ. ಹಾಗೆ ಭಿಕ್ಷುಕ ಹೇಳ್ತಾನೆ, ನೀನು ಧ್ಯಾನಾವಸ್ಥೆಯಲ್ಲಿದ್ದೆ, ಯೋಗ ಮಾಡುವವನು, ಏನು ನಿನ್ನ ಯೋಗ, ಇಷ್ಟು ಆಡಂಬರದ ಒಂದು ವ್ಯವಸ್ಥೆಯಲ್ಲಿ ನೀನಿದ್ದುಕೊಂಡಿದ್ದೆ, ನಿನ್ನದಿದು ಧ್ಯಾನವ, ಏನಿದು ನಿನ್ನದು ಅಂತ ಹೇಳ್ಕೊಂಡು ಭಿಕ್ಷುಕ ಜೋರ್ ಮಾಡ್ತಾನೆ. ನೀನು ಏನು ಧ್ಯಾನದಲ್ಲಿದ್ಯೋ ಅಥವಾ ಅಲ್ಲ, ನೀನು ಯೋಗಿಯಾಗಿದ್ಯೋ, ಬಾ ನನ್ ಜೊತೆಗೆ, ನಾವು ಹೋಗುವ, ಭಿಕ್ಷಾಟನೆ ಮಾಡಿ ನಮ್ ಜೀವನ ನಡೆಸುವ, ಅದು ಬಿಟ್ಟು ನೀನು ಆಡಂಬರದಲ್ಲಿ ಇದ್ದುಕೊಂಡು ಏನು ನಿನ್ನದು ಯೋಗ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾನೆ. ಅವಾಗ ರಾಜ ಏನ್ ಮಾಡ್ತಾನಂದ್ರೆ, ಸರಿಯಪ್ಪ ನಿನ್ ಜೊತೆ ನಾನು ಬರ್ಬೇಕಾ, ಬರ್ತೇನೆ ನಾನು, ಹೋಗುವ ನಡಿ ಅಂತ ಹೇಳ್ಕೊಂಡು ರಾಜಕುಮಾರ ಹೇಳಿಬಿಡ್ತಾನೆ. ಸರಿ ಅಂತ ಇಬ್ರು ಹೊರಡ್ತಾರೆ. ಅಲ್ಲಿಂದ ಹೊರಡ್ಕೊಂಡು ಮುಂದೆ ಬರ್ಬೇಕಿದ್ರೆ ಭಿಕ್ಷುಕನಿಗೆ, ಅಯ್ಯೋ ನಾನು ಈ ಸೈನಿಕರ ಜೊತೆಗೆ ಜಗಳ ಮಾಡಿಕೊಂಡು ನಾನು ಭಿಕ್ಷಾ ಪಾತ್ರೆನಲ್ಲೇ ಬಿಟ್ಟು ಬಂದೆ, ಇನ್ನು ನಾನು ಮುಂದೆ ಹೋಗ್ಲಿಕ್ಕೆ ಭಿಕ್ಷೆ ಯಾಚನೆ ಮಾಡ್ಲಿಕ್ಕೆ ನನಗೆ ಪಾತ್ರೆ ಬೇಕಲ್ವಾ, ಈಗ ಪಾತ್ರೆ ನಾನು ಹೋಗಿ ತರಲೇಬೇಕು, ಇರಪ್ಪ ಸ್ವಲ್ಪ ನಾನು ಹೋಗಿ ನನ್ನ ಭಿಕ್ಷಾ ಪಾತ್ರೆನ ತಕೊಂಡ್ ಬರ್ತೇನೆ, ಮತ್ ನಿನ್ ಜೊತೆ ಬರ್ತಾನೆ ಅಂತೇಳಿ ವಾಪಸ್ ಬರ್ಲಿಕ್ಕೆ ನೋಡ್ತಾನೆ. ಅವಾಗ ರಾಜ ಹೇಳ್ತಾನೆ ಏನಂದ್ರೆ, ನೋಡು ನೀನು ಒಂದು ತಕ್ಷಣ ಕರೆದ ಕೂಡ್ಲೆ ನನ್ನ ಅರಮನೆಯನ್ನು, ನನ್ನ ಸೇವಕರನ್ನು ಎಲ್ಲರನ್ನು ಬಿಟ್ಟು ಬಂದೆ, ನಾನು ಚಂದ ಆಡಂಬರದಲ್ಲಿ ಇದ್ವಂತ ಏನು ವಸ್ತುಗಳು, ವೈಭೋಗದ ವಸ್ತುಗಳು ಎಲ್ಲ ಬಿಟ್ಟು ಬಂದೆ ನಿನ್ ಜೊತೆಗೆ. ಆದ್ರೆ ನೀನೇನ್ ಮಾಡ್ದೆ, ನಿನ್ನ ಭಿಕ್ಷಾ ಪಾತ್ರೆ ಬೇಕೆಂದು ಆ ಹಂಬಲದಲ್ಲಿ ನೀನಿದ್ದೆ ಅಲ್ವಾ. ಇದು ನಿನಗಿರುವ ವ್ಯತ್ಯಾಸ, ನನಗಿರುವ ವ್ಯತ್ಯಾಸ ಇದು. ನಾವು ಏನೇ ವೈಭೋಗದಲ್ಲಿರ್ಲಿ, ಯಾವುದ್ರಲ್ಲಿರ್ಲಿ, ಇದು ಯಾವುದು ನನ್ನದಲ್ಲ, ಇದು ಯಾರು ಭಗವಂತ ಕೊಟ್ಟದ್ದು, ಇವತ್ತಲ್ಲ ನಾಳೆ ಭಗವಂತ ಇದನ್ನು ತಕೊಳ್ಳುವಂಥದ್ದು ಅಲ್ವಾ. ನನ್ನದಲ್ಲ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇದ್ದುಕೊಂಡು
ನಾವು ಜೀವನ ನಡೆಸುವವರಾಗಿರ್ಬೇಕು. ಸಣ್ಣ ಪುಟ್ಟ ವಸ್ತುಗಳಿಗೆ ಆಸೆ ಪಟ್ಟುಕೊಂಡು ಆಸೆ ಬುರುಕರಾಗಿ ನಾವಿರಬಾರ್ದು. ನಮ್ಮ ಜೀವನ ನಿಸ್ವಾರ್ಥದಿಂದ ತುಂಬಿರ್ಬೇಕು. ಇದೇ ಆಧ್ಯಾತ್ಮಿಕ ಅನ್ನುವಂಥದ್ದು ಭಿಕ್ಷುಕನಿಗೆ ಮನವರಿಕೆ ಮಾಡಿಸ್ತಾನೆ. ಭಿಕ್ಷುಕ ನಂತರ ಎಲ್ಲವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗಿ ಇರ್ತಾನೆ. ಹಾಗೆ ಆಧ್ಯಾತ್ಮಿಕ ಅಂದ್ರೆ ಈ ರೀತಿ ನಾವು ಯಾವುದೇ ಒಂದು ಅನುಭವಿಸುವಂತ ಭಗವಂತ ಕೊಟ್ಟಿರ್ತಾನೆ ಅನುಭವಿಸ್ಲಿಕ್ಕೆ. ನಮ್ಮ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ನಮ್ಗೆ ಕೊಟ್ಟಿರ್ತಾನೆ. ಆದ್ರೆ ಇದು ಕೊಟ್ಟದ್ದಲ್ಲ ಭಗವಂತ, ಇದು ಯಾವುದು ನನ್ನದಲ್ಲ, ಎಲ್ಲ ಭಗವಂತನದ್ದೇ ಅನ್ನುವಂತಹ ಆ ಒಂದು ಭಾವನೆ ಇದ್ದಲ್ಲಿ ಇದುವೇ ಆಧ್ಯಾತ್ಮಿಕ ಆಗಿರುವಂಥದ್ದು. ಹಾಗೆ ಯಮ ನಿಯಮಗಳ ಬಗ್ಗೆ ನಿಮಗೆ ಒಂದಷ್ಟು ಕ್ಲಾಸ್ನಲ್ಲಿ ಹೇಳಿಕೊಂಡು ಬರ್ತೇನೆ. ನಾವು ಯೋಗ ಮಾಡುವವರು ಈ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಯಮ ನಿಯಮ ಅಷ್ಟಾಂಗ ಯೋಗದ ಬಗ್ಗೆ ಪಾಲನೆ ಮಾಡಿಕೊಂಡು ಬಂದಲ್ಲಿ ಮಾತ್ರ ನಾವು ಮೋಕ್ಷ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಗುರು ಅಂತ ಹೇಳಿದ್ರೆ ಏನು ಅಂತೇಳಿ. ಗು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಅಂಧಕಾರ ಅಥವಾ ಕತ್ತಲೆ. ರು ಅಂತ ಹೇಳಿದ್ರೆ ಸುಜ್ಞಾನ, ಅಂಧಕಾರದಿಂದ ಜ್ಞಾನದ ಕಡೆಗೆ ಅಥವಾ ಬೆಳಕಿನ ಕಡೆಗೆ ಹೋಗುವುದೇ ಗುರುವಿನ ಒಂದು ಗುರುವಿನಿಂದ ನಮಗಾಗುವ ಒಂದು ಪ್ರಯೋಜನ ಅಂತ ಹೇಳಿದ್ರು. ಹಾಗೆ ಶಿಕ್ಷಕ ಮತ್ತು ಗುರುವಿಗೆ ಏನು ವ್ಯತ್ಯಾಸ ಅನ್ನೋದನ್ನು ಸಹ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಆಧ್ಯಾತ್ಮಿಕದ ಬಗ್ಗೆ ಅದರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಮೇಡಮ್. ಬೆಳಗಿನ ಬ್ಯಾಚಿನವರಿಂದ ಗುರುವಂದನೆ ಚೆನ್ನಾಗಿ ಮೂಡಿ ಬಂತು. ಈಗ ಈ ಗುರು ಪೂರ್ಣಿಮೆಯ ದಿನ ಗುರುಗಳು ನಮಗೆ ಹಿತವಚನ ನೀಡಿದ್ದಾರೆ. ನಾವು ಅವರಿಂದ ಸಾಕಷ್ಟು ಯೋಗ ವಿದ್ಯೆಯನ್ನು ಕಲಿತಿದ್ದೇವೆ. ಯಾರಾದರೂ ಬೆಳಗಿನ ಬ್ಯಾಚಿನವರು, ಸಂಜೆ ಬ್ಯಾಚಿನವರು ತಮ್ಮ ಅನಿಸಿಕೆಗಳನ್ನು ಹೇಳುವುದಿದ್ರೆ ಈಗ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಮೊದಲಿಗೆ ಸಂಜೆ ಬ್ಯಾಚಿನವರಿಗೆ ಅವಕಾಶ ಕೊಡುವ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ದಿನ ಗುರು ಪೂರ್ಣಿಮೆ ಅಂತ ಹೇಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಯಾಕಂತ ಹೇಳಿದ್ರೆ ಗುರು ಯಾವ ರೀತಿ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ, ಹೂ ಅಂತ ಹೇಳಿದ್ರೆ ಮೇಡಮ್ ಅವರು ಹೇಳಿದ್ರು ಅಂಧಕಾರ ಕತ್ತಲು, ಗುರು ಅಂತ ಹೇಳಿದ್ರೆ ಬೆಳಕು. ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಅಂತ ಹೇಳಿದ್ರೆ ಯಾವತ್ತು ಜೀವನದಲ್ಲಿ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು, ಯಾವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಎದುರಿಗೆ ಒಂದು ಗುರಿ ಇರಬೇಕು, ಹಿಂದಿನಿಂದ ಒಬ್ಬ ಗುರು ಇರಬೇಕು. ಅವನು ತೋರಿಸಿದ ದಾರಿಯಲ್ಲಿ ನಾವು ನಡೆದ್ರೆ ಆ ಗುರಿಯನ್ನ ನಾವು ಈಸಿಯಾಗಿ ತಲುಪಲಿಕ್ಕೆ ಸಾಧ್ಯ. ಇದು ಗುರುವಿನ ಬಗ್ಗೆ ನಮಗೆ ಇರುವಂತಹ ಒಂದು ನಂಬಿಕೆ. ಇನ್ನು ನಮ್ಮ ಗುರುಗಳ ಬಗ್ಗೆ ಹೇಳಬೇಕಾದ್ರೆ ವಿಶೇಷವಾಗಿ ಒಂದು ದಿನ ಹೇಗಂತ ಹೇಳಿದ್ರೆ ನಮಗೆ ನಮ್ಮ ಹುಟ್ಟಿನಿಂದ ಪ್ರಾರಂಭದಲ್ಲಿ ನಾವು ನಮ್ಮ ತಂದೆ ತಾಯಿಯರನ್ನ ಗುರು ಅಂತ ನಾವು ಕೂರಿಸಿಕೊಂಡು ಬಂದಿದ್ದೇವೆ. ನಮ್ಮ ಹುಟ್ಟಿನಿಂದ ಇಂದಿನವರೆಗೂ ಇನ್ನು ಮುಂದೆ ನಮಗೆ ಯಾರೆಲ್ಲ ಗುರುಗಳಾಗಿ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸಿದ್ದಾರೆ ಅವರಿಗೆ ಎಲ್ಲರಿಗೂ
ವಂದನೆಗಳನ್ನು ಸಲ್ಲಿಸುವಂತಹ ಒಂದು ಮಹತ್ವಪೂರ್ಣವಾದ ದಿನ ಇದೇ ಗುರು ಪೂರ್ಣಿಮೆ. ನಮ್ಮ ಯೋಗ ದಂಪತಿಗಳನ್ನು ನಾವು ನಮ್ಮ ಜೀವನ ಪೂರ್ಣವಾಗಿ ನಾವು ಸ್ಮರಿಸಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಚಿಕ್ಕ ಕೆಲಸವನ್ನ ಮಾಡುದು, ಇನ್ನೊಬ್ಬರಿಗೋಸ್ಕರ ಇಷ್ಟು ಚಿಕ್ಕ ಒಂದು ಸಮಯವನ್ನ ನಾವು ಮೀಸಲಿಟ್ಟು ನಾವು ಅದರಿಂದ ಪ್ರತಿಫಲವನ್ನ ಅಪೇಕ್ಷಿಸ್ತೇವೆ. ಆದ್ರೆ ನಮ್ಮ ಗುರು ದಂಪತಿಗಳು ನಮ್ಮ ಈ ಒಂದು ಯೋಗ ಕೇಂದ್ರದಲ್ಲಿ ಉಚಿತವಾಗಿ ಎಲ್ರಿಗೂ ಯೋಗ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಯೋಗ ಶಿಕ್ಷಣ ಅನ್ನೋಕ್ಕಿಂತ ಒಂದು ಉತ್ತಮವಾದ ಜೀವನ ಶೈಲಿ, ಅದರ ಜೊತೆಗೆ ಉತ್ತಮವಾದ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ನಮಗೆ ದಾರಿದೀಪವಾಗಿರ್ತದೆ. ಸರ್, ಮೇಡಮ್, ಇಬ್ಬರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಹೀಗೆ ನಡೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಪರವಾಗಿಯೂ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಿದ್ದೇನೆ. ಹೆಚ್ಚು ಮಾತಾಡಿದಾಗ್ತಾ ಇದೆ, ಜ್ವರ ಇದೆ, ಸುಮಾ ಮೇಡಮ್ ಹೇಳ್ತಾ ಇದ್ದಾರೆ, ವಾಯ್ಸ್ ರೈಸ್ ಮಾಡಿ ಇರ್ಲಿ, ಹಿಂದೆ ಗುರು ಇರ್ತಾರೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಪುಷ್ಪಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸಂಜೆ ಬ್ಯಾಚ್ ಅಲ್ಲಿ ಇನ್ಯಾರಾದ್ರೂ ಇದ್ರೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಬಹಳ ಅರ್ಥಗರ್ಭಿತವಾದ ಪದ್ಯವನ್ನು ಹಾಡಿದ್ದೀರಿ ಮೇಡಮ್, ಧನ್ಯವಾದಗಳು. ಬೆಳಗಿನ ಬ್ಯಾಚಿನಿಂದ ಸೀಮಾ ಮೇಡಮ್ ಅವರು ತಮ್ಮ ಅಭಿಪ್ರಾಯಕ್ಕಾಗಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. ಗುರುವಿನ ಗುಲಾಮ ಆಗದಿದ್ರೂ ಪರವಾಗಿಲ್ಲ, ಇವಾಗಿನ ಕಂಡೀಷನ್ ಕಷ್ಟ ಇದೆ. ಆದ್ರೂ ಸಹ ದಿನಾಲು ಯೋಗಕ್ಕಾದ್ರೂ ದಿನಾಲು ಬನ್ನಿ ಅಂತ ನಾನು ಗುರು ದಂಪತಿಗಳ ಪರವಾಗಿ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತೇನೆ. ಮುಂದಿನ ಅಭಿಪ್ರಾಯಕ್ಕಾಗಿ
ಬೆಳಗಿನ ಬ್ಯಾಚಿನಲ್ಲಿ ಸ್ಟೀವನ್ ಸರ್ ಇದ್ದಾರೆ, ದಯವಿಟ್ಟು. ನಾವು ಸಣ್ಣದಿರುವಾಗ ಶಾಲೆಗೆ ಹೋಗ್ತಿದ್ದೇವೆ. ಆವಾಗ ನಮಗೆ ಟೀಚರು ಮಾಸ್ಟರ್ ಅಂತ ಇದೆ. ಟೀಚರು ಮಾಸ್ಟರ್ ಇಲ್ಲ ಜೀವನ ಅಂದರೆ ಯಾವ್ದು ಗೊತ್ತಾ? ಬೈಲಿ ನೋಡಿ ತೋರುತ್ತಾ? ಇಲ್ಲ ಇಲ್ಲ ಇಲ್ಲ, ಈಗ ಆಯ್ತಾ? ಇದೆಲ್ಲ ಆಗ್ತಾ ಇದೆಯಲ್ಲ. ಓ, ಅದು ಅಲ್ಲಿದೆಯಾ? ಇನ್ಯಾವುದಿಲ್ಲ, ಅದು ಇಲ್ಲ ಬಟನ್ ಅಲ್ಲಿದೆ ಮುಂದೆ. ಅದ್ರದ್ದು ಬಟನ್ ಮುಂದೆ ಇದೆ, ಇದೇ ತರ ಬಟನ್ ಇದೆ ನೋಡಿ, ಅಲ್ಲೊಂದು ಟ್ರೈ ಮಾಡಿ. ಯಾವ ಹೇಳುವುದಿಲ್ಲ, ಹೂಗಳು ಸುಂದರವಾಗಿದೆ. ಯಾವಾಗ ಹೂಗಳು ಚೆನ್ನಾಗಿಲ್ಲ, ನಮಗೆ ಹೂಗಳು ಇಲ್ಲ. ಯೋಗಕ್ಕೆ ಬಂದ ನಂತರ ಹೂಗಳನ್ನು ಇಲ್ಲದೆ ಹೂ ಪೂರೈಕೆಗೆ ನಾವು ಯೋಗಕ್ಕೆ ಬಂದಿರುತ್ತೇವೆ. ನಮ್ಗೆ ಯಾರು ಇಷ್ಟ? ಗುರುಗಳು ಇರ್ಬೇಕಾದ್ರೆ ಇವಾಗ ನಾವು ಯೋಗ ಕೇಂದ್ರಕ್ಕೆ ಬರಬೇಕು, ನಮಗೆ ಗುರು ಪೂರ್ಣಿಮೆಯನ್ನು ನಾವು ವಿಶ್ ಮಾಡಬೇಕು. ಗುರುಗಳು ಅವರಿಗೆ ತರಗತಿ ಮಾಡದೇ ಇದ್ದರೆ ನಮಗೆ ಯೋಗ ಕ್ಲಾಸ್ ಗೊತ್ತಿಲ್ಲ. ನಾವು ಈಗ ನಾವು ಹೇಳ್ತೇವೆ ಹವಾಮಾನ ವೈಪರೀತ್ಯ, ಹವಾಮಾನ ಚೆನ್ನಾಗಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಈಗ ಸೊಸೈಟಿ, ನಮ್ಮ ಸಮಾಜ ಹಾಗೆ ಮದುವೆ ಮಂದಿರ ಭೇದ ಭಾವ, ಮತ್ಸರ ಹಾಗೆ ಎಲ್ಲ ಕಾಣ್ತಾ ಉಂಟು. ಆದರೆ ಇದೊಂದು ವಿಚಿತ್ರ ಸಮಾಜ. ಇಲ್ಲಿ ಗುರುಗಳು ಹೇಳಿದ್ದಾರೆ, ಮೆಸೇಜ್ ಸ್ವಲ್ಪ ಜನ ಸಣ್ಣ ಚಿಕ್ಕ ಒಂದು ಸಾಂಬಾರ, ಅದರಲ್ಲಿ ಒಂದು ನೆಮ್ಮದಿಯ ಜೀವನ. ಏನೋ ಒಂದು ಗುರುಗಳು ಕಥೆ ಹೇಳ್ತಾರೆ, ಎಲ್ಲೋ ಒಂದು ಭರವಸೆ ನೋಡ್ತಾರೆ. ನಾವೆಲ್ಲೋ ಕಟ್ಟಲಾಗಿದ್ದಾಗಿ ಏನೋ ಒಂದು ಭರವಸೆ, ಸಮಾಜದಲ್ಲಿ ಒಳ್ಳೆ ಇದ್ದಾರೆ ಅನ್ನೋ ಒಂದು ಅನುಭವ. ಹಾಗಾಗಿ ಒಂದು ಅನುಭವ ಸಿಗಲಿಕ್ಕೆ ಒಂದು ಅವಕಾಶ. ನಮಗೆ ಟೀಚರ್ ಯಾವುದು ಒಂದೇ ಕಡೆ ಗೊತ್ತಾಗಿ ಟೀಚರ್ ಬೇರೆ, ಗುರುಗಳು ಬೇರೆ. ವ್ಯತ್ಯಾಸ ಯಾಕೆ ಇವತ್ತು ಗೊತ್ತಾಗ ನಮಗೆ ಕೆಲವು ಬದಲಾವಣೆ ಆಗಲಿಕ್ಕೆ ಅವಕಾಶ. ನಮಗೆ ಸಮಾಜದಲ್ಲಿ ನಾವು ಹೇಳಿದ್ರೆ ಯಾವ ಒಳ್ಳೆ ವ್ಯಕ್ತಿಗಳು ಇಲ್ಲ. ಹೆಸರಿನಲ್ಲಿ ಕಮಲ ಬಯಸಿದಂತೆ ಕೆಲವು ಗುರುಗಳು ಸಿಗ್ತಾರೆ. ಅವಾಗ ನಾವು ಹೇಳಿದ್ದೇವೆ ಒಂದು ಭರವಸೆ. ಹಾಗಾಗಿ ಗುರು ದಂಪತಿಗಳು ನಮಗೆ ಸಿಕ್ಕಿದ್ದಾರೆ. ಸಮಾಜಕ್ಕೆ ನಾವೆಲ್ಲೋ ಇರ್ತಿದ್ದೇವೆ, ನಮಗೆ ಯೋಗದ ಬಗ್ಗೆ ಗಮನ ಇರಲಿಲ್ಲ. ಕೆಲವೊಂದು ಕೆಲವೊಂದು ಭರವಸೆ ಇವತ್ತು ಗುರು ಪೂರ್ಣಿಮೆಯ ನಮ್ಮ ಗುರು ದಂಪತಿಗಳಿದ್ದಾರೆ, ಈ ಸಮಾಜಕ್ಕೆ ಅವರು ಸಿಕ್ಕಿದ್ದಾರೆ. ನಮ್ಮೊಬ್ಬೊಬ್ಬರಿಗೆ ನಾವು ಕಾಯುವಾಗ ಅವರು ಏನು ಸಂಬಂಧದಂತೆ ನಾವು ಗಾಯಪಟ್ಟದಂತೆ ಯಾವಾಗ ಉದ್ದೇಶವಾದಂತೆ ಗುರುಗಳು ನಮ್ಮನ್ನು ಹಿಡಿದು ನಮ್ಮ ಗಾಯಪಟ್ಟನ್ನು ವಿತರಿಸುತ್ತಾ ನಿಮ್ಮ ಈ ಇವತ್ತಿನ ಈ ದಿನದಲ್ಲಿ ನಮ್ಮ ಗುರು ದಂಪತಿಗಳಿಗೆ ಎಲ್ಲರಿಗೂ ನಮ್ಮನ್ನು ಅಭಿನಂದಿಸುತ್ತಿದ್ದೇವೆ, ಶುಭ ಹಾರೈಸುತ್ತಿದ್ದೇವೆ. ನಿಮಗೆ ಉತ್ತಮ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಮತ್ತೆ ಸಮಾಜಕ್ಕೆ ನಮ್ಮ ಕೊಡುಗೆ ನಿರಂತರವಾಗಿ ಸಿಗಲು ಹಾರೈಸುತ್ತೇವೆ. ಹಾಗಾಗಿ ಇವತ್ತು ಗುರುಗಳಿಗೆ ವಂದಿಸುವ ಒಂದು ಅಮೂಲ್ಯವಾದ ಅವಕಾಶ ಸಹ ಸಿಕ್ಕಿದೆ ಅಂತ ಬಹಳ ಅದ್ಭುತವಾಗಿ ಸ್ಟೀವನ್ ಸರ್ ಮಾತಾಡಿದ್ರೆ ಹಾಗೆ. ಅದರಲ್ಲಿ ಕಾಮಿಡಿ ಇರುತ್ತೆ, ಅದ್ಭುತವಾದ ಒಂದು ಸಂಗತಿ ಸಹ ಇರುತ್ತೆ. ಧನ್ಯವಾದಗಳು ಸರ್. ಬೇರೆ ಯಾರಾದ್ರೂ ಕೊನೆಯ ಒಬ್ರು ಯಾರಾದ್ರೂ ಮಾತಾಡುದಿದ್ರೆ ಜೈನಾಥ್ ಸರ್ಗೆ ನಾನು ಈಗ
ಕೇಳ್ಕೊಳ್ತೀನಿ. ಗುರುಭ್ಯೋ ನಮಃ. ನಮ್ಮ ಯೋಗ ಮಿತ್ರರೆಲ್ಲರಿಗೂ ನಮಸ್ಕರಿಸುತ್ತಾ, ಪುರುಷ ಸಹಜವಾಗಿ ನಮ್ಗೆ ಸಣ್ಣದ್ಲಿಂದ ಗ್ರೌಂಡ್ಸ್ ಅಲ್ಲಿ ತುಂಬಾ ಇಷ್ಟ. ಯಾಕಂದ್ರೆ ಇವಾಗಿನ ಹಾಗೆ ಮೊಬೈಲ್ ಹಿಡ್ಕೊಂಡು ಕಾಲ ಕಳೆಯೋ ಕಾಲ ನಮ್ಮದಲ್ಲ. ಮೊದ್ಲಿಂದ ನಮ್ಗೆ ಶನಿವಾರ ಆದಿತ್ಯವಾರ ಬಂತಂದ್ರೆ ಎಷ್ಟೊತ್ತು ಗ್ರೌಂಡ್ಸ್ ಅಲ್ಲಿ ಇರ್ತೇವೆ ಅಂತಲೇ ಗೊತ್ತಿಲ್ಲ. ಕ್ರಮೇಣ ಒಂದೊಂದು ಸ್ಟೆಪ್ ನಾವು ಬೆಳೀತಾ ಬಂದ ಹಾಗೆ ಉದ್ಯೋಗಕ್ಕೆ ಹೋದ ನಂತರ ಗ್ರೌಂಡ್ಸ್ ಅಂದ್ರೆ ಮೈ ಕೈಗೆ ಏನಾದ್ರು ಕೆಲಸ ಅಂದ್ರೆ ಉದ್ಯೋಗದಲ್ಲಿ ಕೆಲಸ ಬಿಟ್ರೆ ಬೇರೆ ಏನಿಲ್ಲ. ಆವಾಗ ನಾವು ಏನಾದ್ರೂ ದೇಹ ದೃಢವಾಗಿರ್ಬೇಕಾದ್ರೆ ಏನಾದ್ರು ಆರಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಜಿಮ್ಮಿಗೆ ಸೇರಿದೆ. ಸಾಧಾರಣ 1-2 ವರ್ಷ ಜಿಮ್ ಮಾಡಿದೆ. ಜಿಮ್ ನಂತರ ಮತ್ತೆ ಕಡೆಗೆ ಒಂದಿನ ಕಬಡ್ಡಿ ಆಡುವಾಗ ಕಾಲಿಗೊಂದು ಪೆಟ್ಟಾಯ್ತು. ಕಾಲು ಫ್ರಾಕ್ಚರ್ ಆಗಿ ಮೆಟ್ಲು ಕೂಡ ಹತ್ತವಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅದ್ರ ನಂತರ ನಿಧಾನವಾಗಿ ಯೋಗದ ಕಡೆಗೆ ಬಂದೆ. ಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಕಾಲು ನಿತ್ಯ ಕರ್ಮಗಳೇ ಯಾವುದೇ ಕೆಲಸಕ್ಕಾಗಲಿ ಕಾಲಿನಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಕಾರ್ಯ ಮಾಡುವ ಹಾಗೆ ಯೋಗದಿಂದ ಆಯ್ತು. ಅದರೊಟ್ಟಿಗೆ ನಮ್ಗೆ ಸೈನಸ್ ಪ್ರಾಬ್ಲಮ್ ಕೂಡ ಇತ್ತು. 2-3 ಕೂಡ ಆಪರೇಷನ್ ಆಗಿದೆ ಸೈನಸ್ ಇದು. ಆದ್ರ ನಂತರ ಮತ್ತೆ ಗ್ರೋತ್ ಆಗ್ತಾ ಇತ್ತು. ಅದು ಕೂಡ ಪ್ರಾಣಾಯಾಮದಿಂದ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗಿದೆ. ಅದು ಕೂಡ ನನ್ನ ಯೋಗದಿಂದ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆದ್ರೆ ಒಂದೇ ಒಂದು ಬೇಸರ ಅನಿಸ್ತದೆ, ಇವಾಗ ಮಾಮೂಲಾಗಿ ಕೇಳೋ ಹಾಗೆ ಡಾಕ್ಟರ್ ಏನಾದ್ರು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಮಾತ್ರ ಯೋಗಕ್ಕೆ ಬರುವ ಹಾಗೆ ನಾನು ಕೂಡ ಜಾಯಿನ್ ಆದೆ. ಅದೊಂದು ಸ್ವಲ್ಪ ಬೇಸರ ಆಗ್ತದೆ. ಅದೇ ನನ್ನ ಸಣ್ಣ ಏಜಿನಲ್ಲೇ ಏನಾದ್ರು ಯೋಗಕ್ಕೆ ನಾನು ಜಾಯಿನ್ ಆಗಿದ್ರೆ ಅವಾಗ ವ್ಯತ್ಯಾಸಗಳು ಇನ್ನೂ ತುಂಬಾ ಇರ್ತಿತ್ತು ಅಂತ ಅನಿಸ್ತಾ ಇದೆ. ಹಾಗೆ ಹೀಗೆ ಯಾವ್ದಾದ್ರು ಸಭೆ ಅಥವಾ ಏನಾದ್ರು ಇದ್ರಲ್ಲಿ ಬಂದು ಮಾತಾಡುದಂದ್ರೆ ನಮ್ಗೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ಫೀರಿಯಾರಿಟಿ ನಮ್ಗೆ ತುಂಬಾ ಇದೆ. ಯಾಕಂದ್ರೆ ಯಾವುದೇ ಒಂದು ಹೊಸ್ತನ್ನು ಫೇಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತೇನೆ. ಆದ್ರೆ ಇಲ್ಲಿ ಯೋಗಕ್ಕೆ ಬಂದ ನಂತರ ಅದು ಕೂಡ ನಮ್ಗೆ ಅಭ್ಯಾಸ ಆಗಿದೆ. ಯೋಗ ತರಗತಿಗಳನ್ನು ನನ್ನ ಗುರುಗಳ ಸಲಹೆ ಅಭಿಪ್ರಾಯಗಳು ತಗೊಂಡು ಕ್ಲಾಸ್ ಕೂಡ ತಗೊಳ್ತಾ ಇದ್ದೇನೆ. ಅದು ಕೂಡ ನಮ್ಗೆ ಸಂತೋಷ ಕೊಡ್ತಾ ಇದೆ. ಹಾಗೆ ನಮ್ಮ ಈಗ ಆಗಸ್ಟ್ 15ಕ್ಕೆ ನಮ್ದು 4ನೇ ವರ್ಷ ಆಗ್ತದೆ ಈ ಯೋಗ ಕೇಂದ್ರ. ಹೀಗೆ ಇದು ಮುಂದುವರಿತಾ ಹೋಗ್ಲಿ. ಹಾಗೆ ಗುರುಗಳಿಗೆ ನಾವು ಬೆನ್ನೆಲುಬಾಗಿ ನಿಲ್ಲುವ, ನಮ್ಮಿಂದ ಆಗುವಷ್ಟು ಬೇರೆಯವರಿಗೆ ಯೋಗ ಕಲಿಸಿಕೊಡುವಷ್ಟು ನಾವು ಕಲಿಯುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹೇಗೆ ಯೋಗವು ಅವರಿಗೆ ಆತ್ಮವಿಶ್ವಾಸ ಕಲಿಸಿತು ಅನ್ನೋದನ್ನ ಜೈನಾಥ್ ಸರ್ ನಮ್ಗೆ ಹೇಳಿದ್ದಾರೆ. ಯೋಗ ಗುರುಗಳು ಇಲ್ಲದಿದ್ದಾಗ ಸಮರ್ಥವಾಗಿ ಬೆಳಗಿನ ಬ್ಯಾಚಿನಲ್ಲಿ ಕ್ಲಾಸನ್ನು ಸಹ ತೆಗೆದುಕೊಂಡು ಅವರು ಸಹ ಯೋಗ ಗುರುಗಳಾಗ್ತಾ ಇದ್ದಾರೆ. ಧನ್ಯವಾದಗಳು ಸರ್.